ಲಿಟ್ಲ್ ಬರ್ಡ್. ಬಹಳ ಹಿಂದೆ ಬಹಳ ದಟ್ಟವಾದ ಕಾಡು ಇತ್ತು. ಒಮ್ಮೆ ಕಾರಣಾಂತರಗಳಿಂದ ಇಡೀ ಕಾಡಿನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿತು. ಮುಂದೇನಾಗುತ್ತದೆ ಎಂದು ನೋಡಿದ ಪ್ರಾಣಿಗಳೆಲ್ಲವೂ ಹೆದರಿದವು. ಸ್ವಲ್ಪ ಸಮಯದಲ್ಲೇ ಕಾಡಿನಲ್ಲಿ ನೂಕುನುಗ್ಗಲು ಉಂಟಾಯಿತು. ಆ ಕಾಡಿನಲ್ಲಿ ಒಂದು ಪುಟ್ಟ ಹಕ್ಕಿ ಇತ್ತು. ನಾನು ಜನರಿಗೆ ಸಹಾಯ ಮಾಡಬೇಕೆಂದು ಎಲ್ಲರೂ ಹೆದರುತ್ತಿದ್ದರು. ಹೀಗೆ ಆಲೋಚಿಸುತ್ತಾ ಬೇಗನೆ ಹತ್ತಿರದ ನದಿಗೆ ಹೋಗಿ ಕೊಕ್ಕಿನಲ್ಲಿ ನೀರು ತುಂಬಿಕೊಂಡು ಬೆಂಕಿಗೆ ಸುರಿಯತೊಡಗಿದಳು. ಅವಳು ಪದೇ ಪದೇ ನದಿಗೆ ಹೋಗಿ ತನ್ನ ಕೊಕ್ಕಿನಲ್ಲಿ ನೀರು ಸುರಿಯುತ್ತಿದ್ದಳು. ಸಮೀಪದಲ್ಲಿಯೇ ಒಂದು ಗೂಬೆ ಹಾದು ಹೋಗುತ್ತಿತ್ತು. ಹಕ್ಕಿಯ ಈ ಕ್ರಿಯೆಯನ್ನು ನೋಡಿ, ಈ ಹಕ್ಕಿ ಎಷ್ಟು ಮೂರ್ಖ! ಕೊಕ್ಕಿನಲ್ಲಿ ನೀರು ತುಂಬಿಕೊಂಡು ಇಷ್ಟು ದೊಡ್ಡ ಬೆಂಕಿಯನ್ನು ಹೇಗೆ ನಂದಿಸುತ್ತದೆ ಎಂದು ಮನಸ್ಸಿನಲ್ಲಿ ಯೋಚಿಸತೊಡಗಿತು. ಹೀಗೆ ಆಲೋಚಿಸುತ್ತಾ ಆ ಹಕ್ಕಿಯ ಬಳಿಗೆ ಹೋಗಿ, ನೀನು ಮೂರ್ಖ, ಈ ರೀತಿ ಬೆಂಕಿಯನ್ನು ನಂದಿಸಲು ಸಾಧ್ಯವಿಲ್ಲ ಎಂದನು. ನನ್ನ ಪ್ರಯತ್ನಗಳು ಏನನ್ನೂ ಮಾಡುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ಬೆಂಕಿ ಎಷ್ಟೇ ಉಗ್ರವಾಗಿದ್ದರೂ ನಾನು ನನ್ನ ಪ್ರಯತ್ನವನ್ನು ಬಿಡುವುದಿಲ್ಲ ಎಂದು ಹಕ್ಕಿ ಬಹಳ ನಯವಾಗಿ ಉತ್ತರಿಸಿತು. ಇದನ್ನು ಕೇಳಿ ಗೂಬೆ ತುಂಬ ಪ್ರಭಾವಿತವಾಯಿತು. ಆದ್ದರಿಂದ ಸ್ನೇಹಿತರೆ, ಅದೇ ವಿಷಯ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಯಾವುದೇ ಸಮಸ್ಯೆ ಬಂದಾಗ ಹೆದರಿ ಕೈ ಬಿಡುತ್ತಾನೆ. ಆದರೆ ಭಯಪಡದೆ ಪ್ರಯತ್ನಿಸುತ್ತಲೇ ಇರಬೇಕು. ಇದು ಈ ಕಥೆಯ ಪಾಠ. ಕಥೆಯನ್ನು ಕೇಳಿದ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ಸ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.